ಹಿಂದುತ್ವ ಅನ್ನೋದು ನಾಚಿಕೆ ಪಡಬೇಕು. ಯಾರೇ ಆಗಲಿ ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಬೇಕು. ನಾನೀಗ ಸಹ ಅಷ್ಟೇ ಕೇಳುದು, ಅವನು ನನ್ನನ್ನು ಮದುವೆ ಆದರೆ ಆಯಿತು, ನನ್ನ ಮಗುವಿಗೊಂದು ಅಪ್ಪ ಸಿಕ್ಕಿದ್ರೆ ಸಾಕು. ನಾನು ತಪ್ಪು ಮಾಡಿದ ನಾನು ಒಪ್ಪಿಕೊಳ್ತೇನೆ, ಆದರೆ ಅವನು ನನ್ನನ್ನು ನಂಬಿಸಿ ಇಷ್ಟು ಮೋಸ ಮಾಡ್ತಾನಂತ ನಾನು ಯಾವಾಗ ಥಿಂಕ್ ಮಾಡಲಿಲ್ಲ ಇತ್ತು. ಹಾಗೆ ಮೋಸ ಮಾಡ್ತಿದ್ದೆ, ನಾನು ಅವನೊಂದು ಫ್ರೆಂಡ್ಶಿಪ್ ಸಹ ಮಾಡ್ತಿಲ್ಲ ಇತ್ತು. ಈಗ ಆಗಿದೆ, ಆದರೆ ಅವನು ಮದುವೆ ಆಗೋದಿಲ್ಲ ಅಂತ ಹೇಳ್ತಿದ್ದಾನು. ನನಗೆ ತುಂಬ ಸಾಕಾಗಿ ಹೋಗಿದೆ. ನಾನು ಮೊನ್ನೆ ಸಹ ಹೇಳಿದೆ, ನಾನು ಸಾಯ್ತೇನೆ, ನನ್ನ ಕೈಯಿಂದ ಆಗೋದಿಲ್ಲ ಇನ್ನು ಅಂತ ಹೇಳಿಕೊಂಡು. ಆ ಮಗು ನೋಡೋಕೆ ಸಹ ನನಗೆ ತುಂಬ ಬೇಜಾರಾಗ್ತದೆ. ಆ ಮಗು ನನ್ನ ಅಪ್ಪ ಯಾರಂತ ಕೇಳಿ ನಾನು ಎಂತ ಅಂತ ಹೇಳುದು. ಬೇಟಿ ಬಚಾವೋ ಅನ್ನೋ ಚೌಕಿದಾರ್ ಮೋದಿಯವರ ಅಮೃತ ಕಾಲದಲ್ಲಿ ಹಿಂದೂ ಹೆಣ್ಮಕ್ಳು ಅದೆಷ್ಟರ ಮಟ್ಟಕ್ಕೆ ಸೇಫ್ ಆಗಿದ್ದಾರೆ ಅಂತ ಒಂದ್ಸತಿ ಕಲ್ಲಡ್ಕ ಪ್ರಭಾಕರ್ ಭಟ್ರನ್ನ, ನಳಿನ್ ಕುಮಾರ್ ಕಟೀಲ್ ಅವರನ್ನ, ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಾಜಿ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರನ್ನ ಕೇಳಿ ನೋಡಿ, ಉತ್ತರ ಸಿಗ್ಬೋದು ಅನ್ಸುತ್ತೆ. ಈ ಮಾಜಿ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಮಗ ಕೃಷ್ಣ ಜಯರಾವ್ ಅಮಾಯಕ ಯುವತಿಯ ಜೊತೆ ಪ್ರೀತಿಯ ನಾಟಕ ಆಡಿ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಆಕೆಯನ್ನ ಗರ್ಭವತಿಯನ್ನಾಗಿ ಮಾಡಿ ಆಮೇಲೆ ಮದುವೆ ಆಗದೆ ಕೈಕೊಟ್ಟು ಪರಾರಿಯಾಗಿದ್ದಂತಹ ಘಟನೆ ನಿಮಗೆ ನೆನಪಿರ್ಬೋದು. ಕಳೆದ 7-8 ತಿಂಗಳ ಹಿಂದೆ ಈ ವಿಚಾರ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡಿತ್ತು. ಈಗ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ. ಪ್ರಕರಣದ ಸಂತ್ರಸ್ತೆಗೆ ಮಗು ಹುಟ್ಟಿ DNA ಪರೀಕ್ಷೆನಲ್ಲಿ ಆರೋಪಿ ಕೃಷ್ಣನೇ ಮಗುವಿನ ತಂದೆ ಅನ್ನೋದು ಸಾಬೀತಾದರೂ ಆತ ಮಾತ್ರ ಸಂತ್ರಸ್ತ ಯುವತಿಯನ್ನ ಮದುವೆ ಆಗೋಕೆ ಹೋಗ್ತಾ ಇಲ್ಲ. ಈಗ ದಿಕ್ಕು ತೋಚದ ಸಂತ್ರಸ್ತ ಯುವತಿ 6 ತಿಂಗಳ ಮಗುವನ್ನ ಮಡ್ಲಲ್ಲಿ ಹಾಕೊಂಡು ಕಾನೂನು ಹೋರಾಟ ಮುಂದುವರಿಸ್ತೀನಿ ಅಂತಿದ್ದಾರೆ. ಒಂದ್ಸತಿ ಈ ಪ್ರಕರಣದ ಹಿನ್ನೆಲೆಯನ್ನ ಹೇಳ್ಬಿಡ್ತೀನಿ ಕೇಳಿ. ಪುತ್ತೂರಿನ ಮಾಜಿ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಅವರ ಮಗ ಕೃಷ್ಣ ಸ್ಕೂಲ್ ಟೈಮಿಂದಾನೇ ತನಗೆ ಪರಿಚಯವಿದ್ದಂತಹ ಹಿಂದೂ ಹುಡುಗಿಯನ್ನ 7 ವರ್ಷಗಳಿಂದ ಪ್ರೀತಿಸ್ತಾ ಇದ್ದ. ಮದುವೆ ಆಗೋದಾಗಿ ನಂಬಿಸಿದ್ದ. ಆಕೆಯ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ಗರ್ಭಿಣಿಯನ್ನಾಗಿಸಿದ್ದ. ಯುವತಿ ಗರ್ಭವತಿಯಾಗಿದ್ದಾಳೆ ಅನ್ನೋ ವಿಚಾರ ತಿಳಿಯುತ್ತಲೇ ಮದುವೆ ಆಗೋಕೆ ನಿರಾಕರಿಸಿದ್ದ. ಆನಂತರ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಲೇರಿ. ಆಗ ಸಂಧಾನಕ್ಕೆ ಸಜ್ಜಾಗಿದ್ದಂತಹ ಮಾಜಿ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್, ನನ್ನ ಮಗ ಮೈನರು, ಆತನಿಗಿನ್ನೂ 21 ವರ್ಷ ತುಂಬಿಲ್ಲ, ಕೇಸ್ ಮಾಡೋದು ಬೇಡ, ನಾವೇ ಮಾತಾಡಿ ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದ್ದ. ಮಗನಿಗೆ 21 ವರ್ಷ ತುಂಬಿದ ಕೂಡಲೇ ಇಬ್ಬರಿಗೂ ತಾನೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಪೊಲೀಸರ ಎದುರು ಮುಚ್ಚಳಿಕೆಯನ್ನು ಕೂಡ ಬರೆದುಕೊಟ್ಟಿದ್ದ. ಅದಾದ ಕೆಲ ತಿಂಗಳ ನಂತರ ಆರೋಪಿ ಕೃಷ್ಣನಿಗೆ 21 ವರ್ಷ ತುಂಬುತ್ತೆ. ಯುವತಿ ಮನೆಯವರು ಮದುವೆ ಮಾಡಿಸಿ ಅಂತ ಕೇಳಿದಾಗ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಂತಹ ಈ ಐನಾತಿ ಅಪ್ಪ ವರಸೇನೆ ಬದಲಾಯಿಸ್ತಾನೆ. ನನ್ನ ಮಗ ಈಗ ಮದುವೆಗೆ ಒಪ್ತಾ ಇಲ್ಲ, ಆತ ಈಗ ಮೇಜರು, ಅವನ ಜೀವನದ ನಿರ್ಧಾರ ಅವನಿಗೆ ಬಿಟ್ಟಿದ್ದು, ಅವನನ್ನೇ ಕೇಳ್ಕೊಳ್ಳಿ ಅಂತ ಹೇಳಿ ಹೊಸ ಕತೆ ಕಟ್ಟೋಕೆ ಶುರು ಮಾಡ್ತಾನೆ. ಆತ ಮಗ ಕೂಡ ನಾನು ಆ ಯುವತಿಯನ್ನ ಮದುವೆ ಆಗಲ್ಲ ಅಂತ ಅಪ್ಪನ ತಾಳಕ್ಕೆ ತಕ್ಕಂತೆ ಕುಣಿಯೋಕೆ ಶುರು ಮಾಡ್ತಾನೆ. ಈ ಜಗನ್ನಿವಾಸ ರಾವ್ ಅದೆಂಥ ಚಾಲಾಕಿ ಅನ್ನೋದನ್ನ ಸಂತ್ರಸ್ತ ಯುವತಿಗೆ ನ್ಯಾಯ ಕೊಡಿಸೋಕೆ ಬೆಂಬಲವಾಗಿ ನಿಂತು ಹೋರಾಡ್ತಾ ಇರೋ KP ನಂಜುಂಡಿ ಅವರು ಹೇಳ್ತಾರೆ, ಒಂದ್ಸತಿ ಕೇಳಿಸ್ಕೊಳ್ಳಿ. ಈ ಪ್ರಕರಣದಲ್ಲಿ ಪೂಜಾ ಆಚಾರ್ಯವರು ಕೂಡ ಮತ್ತೆ ಕೃಷ್ಣ ಅವರು ಕೂಡ ಇಬ್ಬರೂ ಕೂಡ ತಪ್ಪು ಮಾಡಿದ್ದಾರೆ. ಅದರಿಂದ ಇದೊಂದು ಸುಖಾಂತ ಆಗಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾನು ಕೋರ್ಟು ಹೋಗೋದಕ್ಕಿಂತ ಮುಂಚೆ, ಅಂದರೆ DNA ಹೋಗೋದಕ್ಕಿಂತ ಮುಂಚೆ ಈ ಭಾಗದ ಏನು ನಮ್ಮ ಕಲ್ಲಡ್ಕ ಪ್ರಭಾಕರ್ ಭಟ್ರು ಇದ್ದಾರೆ ಅವ್ರನ್ನ ಕಂಡಿದ್ದೆ, ಮತ್ತು ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ಕೂಡ ಕಂಡಿದ್ದೆ, ಮತ್ತು ಇಲ್ಲಿ ನಮ್ಮ BJPಯ ಜಿಲ್ಲಾಧ್ಯಕ್ಷರು ಸತೀಶ್ ಅವ್ರನ್ನೂ ಕೂಡ ಕಂಡಿದ್ದೆ. ಈಗ ನನಗೆ ಗೊತ್ತಿರುವಂಥ ಎಲ್ಲರೂ ಭೇಟಿ ಮಾಡಿ ಮಗು ಮತ್ತು ಪೂಜಾ ಮತ್ತು ಫ್ಯಾಮಿಲಿ ಸಮೇತ ಹೋಗಿ ಒಂದು ಮಾತುಕತೆ ಮೂಲಕ ಬಗೆಹರಿಸ್ಕೊಡಿಸಿ. ನೀವು ಇಲ್ಲ ಸರ್, ನಾನು ಕಂಪ್ಲೇಂಟ್ ಕೊಡುವಾಗ ಆತ ಮೈನರ್ ಆಗಿದ್ದ, ಪಾಯಿಂಟ್ ನೋಡ್ಕೊಳ್ಳಿ ನೀವು, ಅವರು ಮೈನರ್ ಆಗಿದ್ದ. ಇವರು ಹೋಗಿ ಕಂಪ್ಲೇಂಟ್ ಕೊಡುವಾಗ ಮೈನರ್ ಆಗಿದ್ದಾಗ, ಇಲ್ಲ ಅವನು ಮೈನರ್ ಆದರೆ ಫೋಕ್ಸೋ ಕೇಸಿಗೆ ಬಂದ್ಬಿಡ್ತದೆ. ಅದು ಮೈನರ್ ಈ ಕೇಸ್ಗಳೆಲ್ಲ ಫೋಕ್ಸೋಗೆ ಬರ್ತದೆ. ಬೇಡ, ನೀವು ವಾಪಸ್ ತಗೊಳ್ಳಿ, ನಾವು ಮಾತುಕತೆ ಮೂಲಕ ಮದುವೆ ಮಾಡಿಸೋಣ ಅಂತ ಸ್ಟೇಷನಲ್ಲಿ ಅವ್ರು ಬರ್ದುಕೊಟ್ಟಿದ್ದಾರೆ. ಯಾರು? ಜಗನ್ನಿವಾಸ್ ಬರ್ದುಕೊಟ್ಟಿದ್ದಾರೆ. ಅದಾದ ನಂತರ ಅವರು ಇಲ್ಲ 21 ವರ್ಷ ಹುಡುಗನಿಗೆ ಆದ ಕೂಡಲೇ ಅವರು ಇಲ್ಲ ನಮ್ಮ ಮಗ ಮೈನರ್ ಆಗ್ಬಿಟ್ಟ, ಈಗ ನನ್ನ ಮಗ ನನ್ನ ಮಾತು ಕೇಳೋಲ್ಲ, ಮದುವೆ ಮಾಡ್ಕೊಳಲ್ಲ ಅಂದಾಗಲೇ ಈ ಕೇಸು FIR ಆಗಿದ್ದು. ಏನು ಅನ್ಯಾಯಕ್ಕೆ ಗುರಿಯಾಗಿದೆ. 6 ತಿಂಗಳಾಯ್ತು ಸರ್, ಮಗು ನಾಮಕರಣ ಮಾಡಲಿಲ್ಲ. ಎಷ್ಟು ನೋವಾಗುತ್ತೆ ನಮಗೆ. ನಮ್ಮಂಥ ನಿರ್ಲಕ್ಷಿತ ಸಮಾಜಗಳಿಗೆ ಹಿಂಗಾಗ್ಬಿಟ್ರೆ ಇನ್ನು ನಮಗಿಂತ ಕೆಳಗಡೆ ಇರೋ ಇನ್ನೂ ಅತಿ ನಿರ್ಲಕ್ಷ್ಯ ಸಮಾಜಗಳ ಕಥೆಗೆ, ಸಮಾಜಗಳಿಗೆ ರಾಜಕೀಯ ಶಕ್ತಿ ಇಲ್ಲ ಅನ್ನೋ ಒಂದೇ ಕಾರಣ, ಆರ್ಥಿಕ ಸ್ಥಿತಿ ಇಲ್ಲ ಅನ್ನೋ ಒಂದೇ ಕಾರಣ, ಇವರು ಬಡವರು ಅನ್ನೋ ಒಂದೇ ಕಾರಣಕ್ಕೆ ಈ ಥರ ಪ್ರಕರಣಗಳೆಲ್ಲ ಮುಚ್ಚೋಗ್ಬಿಟ್ರೆ ಮತ್ತೆ ಸಂವಿಧಾನಕ್ಕೆ ಏನು ಬೆಲೆ ಇದೆ? ಹಿಂದುತ್ವ ಅನ್ನೋದು ನಾಚಿಕೆ ಪಡಬೇಕು.
ಯಾರೇ ಆಗಲಿ ಜಾತಿಯನ್ನ ಮೀರಿ ಧರ್ಮವನ್ನ ಮೀರಿ ಹೆಣ್ಮಕ್ಳಿಗೆ ನ್ಯಾಯ ಕೊಡಬೇಕು. ಇಲ್ಲಿ ಜಾತಿನೂ ತರಬಾರ್ದು, ಧರ್ಮನೂ ತರಬಾರ್ದು. ಆದರೆ ಎಲ್ಲದಕ್ಕೂ ಒಂದು ಕಾರಣ ಇಟ್ಟುಕೊಂಡು ಕೋರ್ಟು ಅಂದರೆ ಅದರ ಅರ್ಥ ಏನಾಗುತ್ತೆ? ಇವರು ಬಡವರು ಅಂತ ಅಷ್ಟೇ, ಬಡವರಿಗೆ ನ್ಯಾಯ ಸಿಗಬಾರ್ದು ಅನ್ನುವಂಥದ್ದೇ ಕೆಲವರು ಪಟ್ಟಬದ್ಧ ಹಿತಾಸಕ್ತಿಗಳ ಹುನ್ನಾರಗಳಿವು. ಇದು ತುಂಬ ಬೇರೆ ಬೇರೆ ರೀತಿ ಅರ್ಥ ಆಗುತ್ತೆ. ಎಲ್ಲರೂ ಸೇರಿ ಒಂದು ಸುಖಾಂತ್ಯ ಮಾಡೋಣ ಅಂತ ನಾನು ಬಹಳ ಪ್ರಯತ್ನ ಪಟ್ಟೆ. ಆಗ ಬಂದಿದ್ದು ಏನಪ್ಪಾ ಅಂತ ಹೇಳಿದ್ರೆ, ಆ ಮಗು ನಂದೇ ಅಲ್ಲ, ಅವರು ಸುಳ್ಳು ಹೇಳ್ತಾ ಇದ್ದಾರೆ, ನಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಅದನ್ನ ನಾವು DNA ಕೊಟ್ಟಿದ್ದೀವಲ್ಲ, DNA ರಿಪೋರ್ಟ್ ಬರಲಿ, ಅದೇನಾಗುತ್ತೆ ನೋಡೋಣ. ಅವಾಗ ಮೊದಲು ಸಂಧಾನದ ಮೂಲಕ ಬಗೆಹರಿಸಿಕೊಳ್ಳೋಕೆ ಒಪ್ಪಿದ್ದಂತಹ ಆರೋಪಿ ಕೃಷ್ಣನ ಕುಟುಂಬದವರು ಆಮೇಲೆ ಉಲ್ಟಾ ಹೊಡೆದು ಮದುವೆಗೆ ಒಪ್ಪದೇ ಇದ್ದಾಗ ಯುವತಿ ಕಾನೂನು ಹೋರಾಟವನ್ನು ಮುಂದುವರಿಸ್ತಾರೆ. ಕೃಷ್ಣನ ವಿರುದ್ಧ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ತಲೆಮರೆಸಿಕೊಂಡಿದ್ದಂತಹ ಆರೋಪಿಯನ್ನ ಕಳೆದ ಜುಲೈ 5ನೇ ತಾರೀಕು ದಕ್ಷಿಣ ಕನ್ನಡದ ಪೊಲೀಸರು ಟಿ ನರಸೀಪುರದ ಬಳಿ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ರು. ಆನಂತರ ಜೈಲು ಸೇರಿದಂತಹ ಆರೋಪಿ ಜಾಮೀನಿನ ಮೇಲೆ ಹೊರಬರ್ತಾನೆ. ಕಾನೂನು ಹೋರಾಟ ಜಾರಿಯಲ್ಲಿರುವಾಗಲೇ ಸಂತ್ರಸ್ತೆ ಮಗುವಿಗೆ ಜನ್ಮ ನೀಡ್ತಾರೆ. ಆದರೆ ಆರೋಪಿ ಮಾತ್ರ ಆ ಮಗು ತನ್ನದಲ್ಲ ಅಂತ ವಿತಂಡವಾದವನ್ನು ಶುರುವಿಟ್ಕೊಳ್ತಾನೆ. ಆಗ ತನ್ನ ಹೋರಾಟದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಹೋದಂತಹ ಸಂತ್ರಸ್ತೆ ಮಗುವಿನ DNA ಪರೀಕ್ಷೆಯನ್ನು ಮಾಡಿಸ್ತಾರೆ. ಇತ್ತೀಚೆಗೆ ಹೊರಬಿದ್ದಂತಹ DNA ವರದಿ ಕೂಡ ಮಗುವಿಗೆ ಆರೋಪಿ ಕೃಷ್ಣನೇ ತಂದೆ ಅನ್ನೋದನ್ನು ಖಚಿತಪಡಿಸಿದೆ. ಇಷ್ಟಾದ ಮೇಲೂ ಮಗು ತನ್ನದಲ್ಲ ಅಂತಾನೆ ವಾದಿಸ್ತಾ ಇರುವಂತಹ ಆರೋಪಿ ಕೃಷ್ಣ ಯುವತಿಯನ್ನ ಮದುವೆಯಾಗಲ್ಲ ಅಂತಿದ್ದಾನೆ. ಇದೆಲ್ಲದರ ನಡುವೆ KP ನಂಜುಂಡಿ ಸೇರಿದಂತೆ ವಿಶ್ವಕರ್ಮ ಸಮುದಾಯದ ಮುಖಂಡರು ಮತ್ತೆ ಯುವತಿ ಕಡೆಯವರು ಕೃಷ್ಣ ಮತ್ತು ಆತನ ಕುಟುಂಬಸ್ಥರ ಮನವೊಲಿಸೋಕೆ ನಡೆಸಿದಂತಹ ಪ್ರಯತ್ನಗಳೆಲ್ಲವೂ ವಿಫಲವಾಗಿದ್ದಾವೆ. ಮದುವೆಗೆ ಒಪ್ಪದೆ ನಾನಾ ಷರತ್ತುಗಳನ್ನು ಹಾಕ್ತಾ ಇರುವಂತಹ ಜಗನ್ನಿವಾಸ ರಾವ್ ನನ್ನ ತಾಯಿಗೆ ಆಮಿಷ ಒಡ್ಡುವ ಪ್ರಯತ್ನಗಳನ್ನ ನಡೆಸ್ತಿದ್ದಾರೆ ಅಂತ ಹೇಳಿ ಸಂತ್ರಸ್ತೆ ಆರೋಪಿಸಿದ್ದಾರೆ. ಕೃಷ್ಣ ಮತ್ತೆ ಆತನ ಮನೆಯವರ ನವರಂಗಿ ಆಟಕ್ಕೆ ಬೇಸತ್ತು ಹೋಗಿರುವಂತಹ ಸಂತ್ರಸ್ತೆ ಕಾನೂನು ಹೋರಾಟದ ಮೂಲಕವೇ ನ್ಯಾಯವನ್ನ ಪಡ್ಕೊಳ್ತೀನಿ ಅಂತ ಹೇಳಿ ಪಣ ತೊಟ್ಟಿದ್ದಾರೆ. DNA ರಿಪೋರ್ಟ್ ಬಂದ್ಮೇಲೆ ಎಲ್ಲರೂ ಕರೆದವರಿಗೆ ಜೋರು ಮಾಡಿ ಒಪ್ಪಿಸ್ತಾರೆ ಅಥವಾ ಪ್ರೀತಿಯಿಂದ ಒಪ್ಪಿಸ್ತಾರೆ ಅಂತ ನಾನು ಭಾವಿಸಿದ್ದೆ. ಅದೇನೂ ಆಗಲಿಲ್ಲ. ಅದು DNA ರಿಪೋರ್ಟೇ ನಮ್ದಲ್ಲ ಅನ್ನೋ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಸೊ ಅದನ್ನ ಡಿಫೆಂಡ್ ಮಾಡ್ಕೊಂಡು ಮಾತಾಡೋ ಅಂಥದ್ದು ಯಾರೆಲ್ಲೂ ಕಾಣಲಿ. KP ನಂಜುಂಡಿ ಅವರು ಹೇಳ್ತಾ ಇರೋದು ಅಕ್ಷರಶಃ ಸತ್ಯ. ಹಿಂದುತ್ವದ ಹೆಸರಲ್ಲಿ ಬೇಳೆ ಬೈಸ್ಕೊಳ್ಳೋರು ನಾಚಿಕೆ ಪಡಲೇಬೇಕು. ಯಾಕಂದ್ರೆ ಇಲ್ಲಿ ಅನ್ಯಾಯ ಆಗಿರೋದು ಒಬ್ಬ ಹಿಂದೂ ಹೆಣ್ಮಗಳಿಗೆ. ಯಾರಿಂದ? ಒಬ್ಬ BJP ಮುಖಂಡನ ಮಗನಿಂದ. ಆ ಹೆಣ್ಣು ಮಗಳು 1 ವರ್ಷದಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಿದ್ದಾಳೆ. 6 ತಿಂಗಳ ಹಸುಗೂಸನ್ನ ಮಡ್ಲಲ್ಲಿ ಹಾಕೊಂಡು ತನಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸಿ ಅಂತ ಹೇಳಿ ಬೇಡ್ಕೊಳ್ತಿದ್ದಾಳೆ. ಆದ್ರೆ ಹಿಂದೂ ಧರ್ಮ ರಕ್ಷಕರು, ಹಿಂದೂ ಹೆಣ್ಮಕ್ಳ ರಕ್ಷಣೆ ನಮ್ಮ ಹೊಣೆ ಅಂತ ಹೇಳಿ ಸ್ವಯಂ ಘೋಷಣೆ ಮಾಡಿಕೊಂಡು ದಿನ ಬೆಳಗಾದ್ರೆ ದ್ವೇಷ ಭಾಷಣ ಮಾಡ್ಕೊಳ್ತಿರುವ ಸೋ ಕಾಲ್ಡ್ ಹಿಂದೂ ಲೀಡರ್ಗಳ ಕಣ್ಣಿಗೆ ಈ ಸಂತ್ರಸ್ತೆಯ ಕಣ್ಣೀರು ಮಾತ್ರ ಕಾಣಲೇ ಇಲ್ಲ. ಯಾಕೆ? ನಿಮ್ಮ BJP ಮುಖಂಡನ ಮಗ ಮದುವೆ ನಾಟಕ ಆಡಿ ಹಿಂದೂ ಹೆಣ್ಮಕ್ಳಿಗೆ ವಂಚಿಸಿದ್ರೆ ನಡೆಯುತ್ತೆ. ಅದೇ ಬೇರೆ ಧರ್ಮದವರು ಮಾಡಿದಾಗ ಮಾತ್ರ ನಿಮಗೆ ಧ್ವನಿ ಎತ್ತಬೇಕು ಅನ್ಸುತ್ತಲ್ವಾ? BJP RSS ಜೊತೆ ಗುರುತಿಸಿಕೊಂಡಿರುವ ಜಗನ್ನಿವಾಸ ರಾವ್ ಮಗ ಕೃಷ್ಣನ ಜಾಗದಲ್ಲಿ ಬೇರೆ ಧರ್ಮದ ಹುಡುಗರು ಇದ್ದಿದ್ರೆ ನೀವು ಸುಮ್ಮನೆ ಇರ್ತಿದ್ರ? ಖಂಡಿತವಾಗಿಯೂ ಇಲ್ಲ. ಇಷ್ಟೊತ್ತಿಗೆ ಕರಾವಳಿ ಕೋಮು ದ್ವೇಷದ ಹಾವಳಿಯಲ್ಲಿ ಹೊತ್ತು ಉರಿದು ಹೋಗಿತ್ತು. ಕರಾವಳಿ ಹೊತ್ತಿ ಉರಿತಿತ್ತು ಅಂದ ಕೂಡಲೇ ರೊಚ್ಚಿಗೇಳುವಂತಹ ಭಾಗದ BJP ಶಾಸಕರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ನೀವು ಹೇಳೋ ಹಾಗೆ ಹಿಂದೂ ಧರ್ಮವನ್ನು ರಕ್ಷಿಸೋರೇ ನೀವಾದರೆ ಮೊದಲು ನಮ್ಮ ಹಿಂದೂ ಧರ್ಮದ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಿ. ಕರಾವಳಿಯಲ್ಲಿ ನಡೆಯೋ ಸಹಜ ಪ್ರಕರಣಗಳಿಗೆ ಕೋಮು ಬಣ್ಣ ಬಳಿಯೋದನ್ನು ಮೊದಲು ನಿಲ್ಲಿಸಿ, ಆಮೇಲೆ ಮಾತನಾಡೋಣ ಅಂತ. ಅಲ್ರಿ ಪ್ರಭಾಕರ್ ಭಟ್ರೆ, ಧರ್ಮ ಸಂಸ್ಕೃತಿ ಬಗ್ಗೆ ಪುಂಖಾನುಪುಂಖವಾಗಿ ಪುಂಕ್ತಿರಲ್ವಾ ನೀವು? ನಿಮ್ಮ ಮುಖಂಡನ ಮಗ ತಪ್ಪು ಮಾಡಿದಾನೆ ಅಂತ ಗೊತ್ತಿದ್ರು ಬುದ್ಧಿ ಕಲಿಸಿ ಮನವೊಲಿಸಿ ಆ ಬಡ ಹೆಣ್ಣು ಮಗಳ ಬದುಕನ್ನ ಸರಿ ಮಾಡೋಕ್ಕಾಗ್ಲಿಲ್ವಲ್ಲ ನಿಮಗೆ? ಅದಿನ್ಯಾವ ಸಂಸ್ಕೃತಿ ಬಗ್ಗೆ ಮಾತನಾಡ್ತೀರ ಸ್ವಾಮಿ ನೀವು? ಹೋಗ್ಲಿ, BJP ಅವ್ರು ಮಾಡಿದ್ದೇನು? ಕೃಷ್ಣನ ಲೀಲೆ ಜಗಜ್ಜಾಹೀರಾದ ಕೂಡಲೇ ಅವರಪ್ಪ ಜಗನ್ನಿವಾಸ ರಾವ್ನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಕೈ ತೊಳ್ಕೊಂಡ್ಬಿಟ್ರು. ನಿಮ್ಮ ನಾಯಕರ ಮಕ್ಕಳಿಗಾದ್ರೆ ಒಂದು ನ್ಯಾಯ, ಅದೇ ಹಿಂದೂ ಧರ್ಮದ ಬಡ ಹೆಣ್ಣು ಮಕ್ಕಳಿಗಾದ್ರೆ ಇನ್ನೊಂದು ನ್ಯಾಯನ? 6 ತಿಂಗಳು ಕೂಸಿದೆ ಆ ಹುಡುಗಿ ಕೈಲಿ, ಇನ್ನೂ ನಾಮಕರಣ ಸಹಿತ ಮಾಡಿಲ್ಲ ಸ್ವಾಮಿ. ಆ ಹೆಣ್ಣು ಮಗಳ ಪರಿಸ್ಥಿತಿ ನೋಡಿದ್ರೆ ಎಂಥವ್ರಿಗೂ ಅಯ್ಯೋ ಅನ್ಸುತ್ತೆ. ಆದರೆ BJP RSS ನಾಯಕರಿಗೆ ಮಾತ್ರ ಹೆಣ್ಣು ಮಗಳ ಬಾಳು ಸರಿ ಹೋಗಬೇಕು ಅನ್ನೋ ವಿಚಾರ ಲೆಕ್ಕಕ್ಕೆ ಇಲ್ಲ. ಇನ್ನು ಮುಂದೆ ಯಾರಾದರೂ BJP RSS ಲೀಡರ್ಗಳು ಹಿಂದೂ ನಾವೆಲ್ಲ ಒಂದು ಅಂದರೆ ಹುಷಾರಾಗಿರಿ. ಬಡ ಹಿಂದೂ ಹೆಣ್ಮಗಳಿಗೆ ಏನೂ ಅರಿಯದ ಆಕೆಯ ಹಸುಗೂಸಿಗೆ ತಮ್ಮದೇ ಮಾಜಿ BJP ಮುಖಂಡನ ಕುಟುಂಬದಿಂದ ನ್ಯಾಯ ಕೊಡಿಸೋಕ್ಕಾಗದ ಇವರು ಹಿಂದೂ ಧರ್ಮವನ್ನು ರಕ್ಷಿಸ್ತೀವಿ ಅಂದರೆ ನಂಬಬೇಕಾ ಬಿಡಬೇಕಾ ಅನ್ನೋದನ್ನು ನೀವೇ ಯೋಚನೆ ಮಾಡಿ. ಒಟ್ಟಿನಲ್ಲಿ ಆ ಬಡ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಆರೋಪಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಶಯ.